ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹಿಂದೂ ಭಗಾವ್ ನೇಪಾಳ ಬಚಾವ್, ಇದು ನೇಪಾಳದಲ್ಲಿ ಕೂಗ್ತಾ ಇರುವಂಥ ಘೋಷಣೆ. ಇರೋದು 4% ಮುಸಲ್ಮಾನರು. ಅವರು ಬೀದಿಗಿಳಿತಾರೆ, ಇಳಿದು ಹಿಂದೂ ಭಗಾವ್ ನೇಪಾಳ ಬಚಾವ್ ಅಂತ ಗಲಾಟೆ ಮಾಡ್ತಾರೆ. ಹಿಂದೂಗಳ ಸಂಖ್ಯೆ 92% ಇದೆ ನೇಪಾಳದಲ್ಲಿ. ಒಂದು ಕಾಲಕ್ಕೆ ಇದು ಹಿಂದೂ ರಾಷ್ಟ್ರ ಅಂತಲೇ ಕರೆಸಿಕೊಂಡಿದ್ದಂಥ ಅತ್ಯಂತ ಪ್ರತಿಷ್ಠಿತವಾದಂಥ ದೇಶ, ಸ್ವತಂತ್ರವಾದ ದೇಶ. ಯಾರದೇ ಹಂಗು ಯಾರದೇ ಗುಲಾಮಿ ಇರಲಾರದೆ ತನ್ನ ಪಾಡಿಗೆ ತಾಯಿದ್ದಂಥ ರಾಷ್ಟ್ರ. ಆ ರಾಷ್ಟ್ರದಲ್ಲಿ ಈಗ ಮುಸಲ್ಮಾನರ ಈ ರೀತಿಯದಾದಂಥ ದಬ್ಬಾಳಿಕೆ ಶುರುವಾಗಿದೆ. ಇರೋದು 4%. ಎಂಥ ದುರಂತದ ಸನ್ನಿವೇಶ ನೋಡಿ. ಇದ್ರ ಬಗ್ಗೆನೂ ನಾವು ವರದಿ ಮಾಡಬೇಕಲ್ಲ ಅಂತ ನಿಜಕ್ಕೂ ನನಗೆ ಬೇಜಾರಾಗತ್ತೆ. ಇದು ಹಿಂದೂ ರಾಷ್ಟ್ರವಾಗಿ ಉಳಿದು ಬಿಡೋದು. ಆದರೆ ಯಾವ ಭಾರತ ಅದಕ್ಕೆ ಸೋದರ ರಾಷ್ಟ್ರವಾಗಿ ಜೊತೆಗೆ ನಿಲ್ಲಬೇಕಾಗಿತ್ತೋ, ಕಾಂಗ್ರೆಸ್ಸಿನಿಂದಾಗಿ, ಸೋನಿಯಾ ಗಾಂಧಿಯಿಂದಾಗಿ ಎರಡು ದೇಶಗಳ ಮಧ್ಯೆ ವೈಷಮ್ಯ ಉಂಟಾಗಿಬಿಡುತ್ತೆ. ಕಾರಣ ಏನು? ಪಶುಪತಿನಾಥ್ ದೇವಸ್ಥಾನದಲ್ಲಿ ವಿದೇಶಿ ಹೆಣ್ಮಗಳು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಸೋನಿಯಾ ಗಾಂಧಿಯವರನ್ನು ಒಳಗಡೆ ಬಿಡೋದಿಲ್ಲ. ಇದು ಒಂದೇ ಕಾರಣ ಇಟ್ಟುಕೊಂಡು ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಅವರ ಕಿವಿ ಕಚ್ತಾರೆ. ರಾಜೀವ್ ಗಾಂಧಿ ಭಾರತ ದೇಶ ಮತ್ತು ನೇಪಾಳದ ಮಧ್ಯೆ ಇರುವಂಥ ಸಂಬಂಧಕ್ಕೆ ದೊಡ್ಡದಾದಂಥ ಕಂಟಕಪ್ರಾಯರಾಗ್ತಾರೆ. ಮುಂದೆ ಅನಿವಾರ್ಯವಾಗಿ ಚೈನಾದ ಕಡೆ ವಾಲತ್ತೆ. ನೇಪಾಳ ಪುಟ್ಟ ರಾಷ್ಟ್ರ, ಯಾರ್ದಾದ್ರೂ ಸಹಾಯ ಬೇಕೇ ಬೇಕು. ಅಲ್ಲಿಯ ಕಮ್ಯುನಿಸ್ಟ್ ಮನಸ್ಥಿತಿಯ ಜನ ಅಲ್ಲಿ ಬಂದು ಸೇರ್ಕೋತಾರೆ. ಅದಾದ ಮೇಲೆ ಹಿಂದೂ ರಾಷ್ಟ್ರ ಹೊರಟು ಹೋಗ್ಬಿಡುತ್ತೆ. ಎಂಥ ದುರಂತ ಸನ್ನಿವೇಶ ಆಲೋಚನೆ ಮಾಡಿ ನೋಡಿ. ಈಗ ಆ ರಾಷ್ಟ್ರದಲ್ಲಿ 92% ಇರುವ ಹಿಂದೂಗಳನ್ನು ದೇಶ ಬಿಟ್ಟು ಓಡಿಸ್ಬೇಕಂತೆ, ನೇಪಾಳ ಬಚಾವ್ ಮಾಡಬೇಕಂತೆ. ಹೇಳೋದು ಯಾರು? 4% ಇರುವಂಥ ಮುಸಲ್ಮಾನರು. ಘಟನೆ ಏನು ಅಂತ ಹೇಳ್ತೀನಿ. ಅದಾದ ಮೇಲೆ ಇದ್ರ ಬಗ್ಗೆ ನೀವು ಚರ್ಚೆ ಮಾಡೋಣ. ಅಲ್ಲಿ ಈಗಲೂ ಟಿಕ್ಟಾಕ್ ಜಾರಿಯಲ್ಲಿದೆ. ಆ ಟಿಕ್ಟಾಕ್ನಲ್ಲಿ ಇಬ್ಬರು ಮತಾಂಧರು ಹಿಂದೂ ಧರ್ಮದ ವಿರುದ್ಧವಾಗಿ ವಿಡಿಯೋಗಳನ್ನು ವೈರಲ್ ಮಾಡ್ತಾರೆ. ಹಿಂದೂ ದೇವಾನ ದೇವತೆಗಳನ್ನ ಅಶ್ಲೀಲವಾಗಿ ತೋರಿಸಿ ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ. ಭಾರತ ದೇಶದಲ್ಲಾದರೂ ನಡೆದ್ಬಿಡೋದು. ಭಾರತ ದೇಶದಲ್ಲಿ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರೆಸ್ಕೋತದೆ. ಭಾರತ ದೇಶದಲ್ಲಿ ಇದಕ್ಕೆ ಧರ್ಮ ನಿರಪೇಕ್ಷತೆ ಅಂತಾರೆ. ಭಾರತ ದೇಶದಲ್ಲಿ ಸರಸ್ವತಿಯನ್ನು ನಗ್ನವಾಗಿ ತೋರಿಸಿದಂಥ MF ಹುಸೇನ್ ಥರದವರಿಗೆ ಇನ್ನಿಲ್ಲದ ಹಾಗೆ ಅವಾರ್ಡುಗಳು ಬರ್ತವೆ. ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ KS ಭಗವಾನ್ ಅನ್ನುವಂಥ ವ್ಯಕ್ತಿ ಶ್ರೀರಾಮಚಂದ್ರನನ್ನು ಲಂಪಟ ಅಂತ ಕರೆದಾಗ, ಕುಡುಕ ಅಂತ ಕರೆದಾಗ ಆತನ ಮನೆಗೆ ಸೆಕ್ಯೂರಿಟಿ ಕೊಡಲಾಗತ್ತೆ. ಇವತ್ತಿಗೂ ಕೊಡಲಾಗತ್ತೆ. ಆತನ ಮೇಲೆ ಯಾವುದೇ ರೀತಿಯದಾದಂಥ ಕ್ರಮವನ್ನು ಕೈಗೊಳ್ಳಲಾಗೋದಿಲ್ಲ. ಆದರೆ ಭಾರತದ ರೀತಿಯಲ್ಲಿ ನೇಪಾಳದಲ್ಲಿ ನಡೆಯೋದಿಲ್ವಲ್ಲ. ನೇಪಾಳದಲ್ಲಿರೋ ಹಿಂದೂ ಯುವಕರು ರೊಚ್ಚಿಗೆ ಹೇಳ್ತಾರೆ. ಈಗಾಗಲೇ ಅಲ್ಲಿ ಗೃಹ ಯುದ್ಧದಿಂದ ನಲಿಗೆ ಹೋಗಿರುವಂಥ ರಾಷ್ಟ್ರ ಅದು. ಹೊಸ ಸರ್ಕಾರ ಆಗಬೇಕು, ಚುನಾವಣೆ ಆಗಬೇಕು, ಹಂಗಾಮಿ ಸರ್ಕಾರ ಇದೆ, ಜಂಜಿ ದಂಗೆಯಾಗಿದೆ, ಹಳೆಯ ರಾಜಮನೆತನ ಬಂದರೂ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಅಂಥದ್ರ ಮಂದಿ ಈ ರೀತಿ ಕೋಮುದ್ವೇಷವನ್ನು ಹಬ್ಬಿಸುವಂಥ ಮತಾಂಧರು. ಒಬ್ಬನ ಹೆಸರು ಹೈದರ್ ಅನ್ಸಾರಿ, ಇನ್ನೊಬ್ಬನ ಹೆಸರು ಅಮಾನತ್ ಅನ್ಸಾರಿ ಅಂಥೇಳಿ. ಇವರಿರೋದು ಧನ್ಸಾ ಜಿಲ್ಲೆಯ ಕಮಲಾನಗರ್ ಅನ್ನುವಂಥ ವ್ಯಾಪ್ತಿಯಲ್ಲಿ ಬರುವಂಥ ಪ್ರದೇಶದಲ್ಲಿ. ಅಲ್ಲಿಂದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾರೆ. ಇದು ಹೇಗಿರುತ್ತೆ ಅಂದರೆ, ಇವ್ರದ್ದು ಮೊದಲು ಸುಮ್ಮನೆ ಒಂದು ಸ್ಯಾಂಪಲ್ಲಾಗಿ ಒಂದೆರಡು ಆ ರೀತಿ ಹಾಕ್ತಾರೆ. ಯಾವುದೇ ರೀತಿಯದಾದಂಥ ತಕರಾರಾಗಲಿಲ್ಲ, ಜನ ಸುಮ್ಮನಿದ್ರು ಅಂದರೆ ಮಾರನೇ ದಿವಸ ಮತ್ತೆ ಇದನ್ನ ಜಾಸ್ತಿ ಮಾಡ್ತಾರೆ. ತಮ್ಮ ಪ್ರಾಬಲ್ಯವನ್ನು ತೋರಿಸಲಿಕ್ಕೆ, ತಮ್ಮ ಅಸ್ತಿತ್ವವನ್ನು ತೋರಿಸಲಿಕ್ಕೆ ಇತರ ಧರ್ಮವನ್ನು ಅವಹೇಳನ ಮಾಡಿ ತಮ್ಮನ್ನು ತಾವು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥ ಪ್ರಯತ್ನದ ಮೂಲ ದ್ರವ್ಯ ಇದು. ಇವರು ಇನ್ನೊಂದು ಮೋಡಸ್ ಆಪರಂಡಿ ಏನು ಅಂದರೆ, ಈ ನೇಪಾಳದ ಸುತ್ತಮುತ್ತಲಿರುವಂಥ ಬಾರ್ಡರ್ ಏರಿಯಾ ಇದೆಯಲ್ಲ, ಒಂದು ಕಡೆ ಉತ್ತರ ಪ್ರದೇಶ ಇದೆ, ಇನ್ನೊಂದು ಕಡೆ ಬಿಹಾರ ಇದೆ. ಅಲ್ಲೆಲ್ಲ ಇದ್ದಕ್ಕಿದ್ದಾಗ ಒಂದು ಹಸಿರು ಜೆಂಡ ನೆಟ್ಬಿಡೋದು. ಒಂದು ಗಿಡದ ಮುಂದೆ ಒಂದು ಹಸಿರು ಜೆಂಡ ನೆಟ್ಬಿಡೋದು. ಒಂದು ಜೆಂಡ ನೆಟ್ಟಾಗಿ ಯಾರು ಏನು ಜನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಾದಮೇಲೆ ಒಂದು 10-12 ಇಟ್ಟಿಗೆ ತಂದಿಡೋದು. ಇಟ್ಟಿಗೆ ತಂದಿಟ್ಟು ಅದ್ಮೇಲೆ ಒಂದು ಹಸಿರು ಚಾದರ ಹೊಚ್ಚೋದು, ಶಾಲ್ ತಂದು ಹಾಕೋದು. ಅದ್ಮೇಲೆ 2 ಊದಿನ ಕಡ್ಡೆ ಹಚ್ಚೋದು. ಅದಾದಮೇಲೆ ಮಾರನೇ ದಿವಸ ಒಬ್ಬ ನವಿಲುಗರಿ ಹಿಡ್ಕೊಂಡೊಬ್ಬ ಬರ್ತಾನೆ ಅಲ್ಲಿ, ಗಡ್ಡ ಬಿಟ್ಕೊಂಡು. ಆತ ಬಂದವ್ರಿಗೆಲ್ಲ ತಲೆ ಮೇಲೆ ನವಿಲುಗರಿ ಇಡೋದು, ₹2 ₹1 ಇಸ್ಕೊಳ್ಳೋದು, ಪ್ರಸಾದ ಕೊಡೋದು ಚಾಲು ಮಾಡ್ತಾನೆ. ಇದು ದೊಡ್ಡ ಮೋಡಸ್ ಆಪರಂಡಿಯಾಗಿ ಉತ್ತರ ಪ್ರದೇಶ, ಬಿಹಾರ ಬಾರ್ಡರ್ನಲ್ಲಿ ಇನ್ನಿಲ್ಲದ ಹಾಗೆ ಅವ್ಯಾಹತವಾಗಿ ಸಾಂಕ್ರಾಮಿಕ ರೋಗವಾಗಿ ಹರಡಿತ್ತು.
ಯೋಗಿ ಆದಿತ್ಯನಾಥ್ ಅವರು ಯಾವ ರೀತಿಯದಾದಂಥ ಆಪರೇಷನ್ ಮಾಡಿದರು ಅಂದರೆ ಕಂಡಲ್ಲಿ ಅಟ್ಯಾಕ್ ಮಾಡಿ ಇವರನ್ನು ಅಲ್ಲಿಂದ ಓಡಿಸಲಾಯಿತು. ಇದು ಇರಲಿ, ಈ ವಿಷಯಕ್ಕೆ ಬರ್ತೀನಿ, ಮುಖ್ಯ ವಿಷಯಕ್ಕೆ ಬರ್ತೀನಿ. ಯಾವಾಗ ಈ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಯಿತು, ಒಂದಷ್ಟು ಯುವಕರು ಹುಡುಕೊಂಡು ಹೋದರು. ಯಾರಿದ್ದಾರೆ ಇವರೆಲ್ಲ ಪರಾರಿಯಾಗಿದ್ದರು. ಇವ್ರನ್ನ ಹುಡುಕೊಂಡು ಎಲ್ಲಿದ್ದಾರೆ ಅಂತ ನೋಡಿಕೊಂಡು ಅವ್ರು ಇರುವಂಥ ಜಾಗದಲ್ಲಿ ಚಲ್ಲಾಪಿಲ್ಲಿ ಮಾಡಲಾಯಿತು, ಗಲಾಟೆ ಮಾಡಲಾಯಿತು. ಗಲಾಟೆ ಮಾಡಿದ ಕೂಡ ಆ ಕಡೆಯಿಂದ ಅವರು ಬಂದರು, ಮತಾಂಧರು ಬಂದು ಹಿಂದೂಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಶುರು ಮಾಡಿದರು. ಹೋಗಿ ಒಂದು ಮಸೀದಿ ಒಳಗೆ ಅಡಿಕೊಂಡ್ರು. ಆ ಮಸೀದಿ ಇರೋದು ಬೀರ್ಗಂಜ್ ಅನ್ನುವಂಥ ಪ್ರದೇಶದಲ್ಲಿ. ಆ ಬೀರ್ಗಂಜದ ಮಸೀದಿ ಒಳಗಡೆ ಹೋಗ್ತಾರೆ. ಹೋಗಿದ್ರೆ ಇವ್ರು ತಪ್ಪಿಸ್ಕೊಂಡು ಹೋಗ್ತಾರೆ ಅಂತೇಳಿ ಅವ್ರಿಗೂ ಇವ್ರಿಗೂ ಚಕಮಕಿ ಆಗತ್ತೆ, ಸಾಮಾನುಗಳನ್ನು ಕಿತ್ತು ಬಿಸಾಕಲಾಗತ್ತೆ. ಯಾರು ಸುಮ್ಮನಿರ್ತಾರೆ ಹೇಳಿ ನೋಡೋಣ. ಈಗ ನಿಮ್ಮ ಪಾಡಿಗೆ ನೀವು 4% ಇದ್ರಿ, ನಿಮ್ಮ ನಮಾಜ್ ಮಾಡಿಕೊಂಡು ನೀವು ಇದ್ದರೆ ಯಾರು ಏನೂ ಮಾತಾಡಲ್ಲ. ನೀವು ಬಂದು ಇನ್ನೊಂದು ಧರ್ಮದವ್ರ ಮೇಲೆ ಇನ್ನಿಲ್ಲದ ಹಾಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರೆ, ಅವರ ಅಸ್ತಿತ್ವದ ಪ್ರಶ್ನೆಗೆ ಬಂದಾಗ ಏನು ಮಾಡ್ತಾರೆ? ಹೋಗಿ ಹೊಡಿತಾರೆ. ಅಟ್ಟಿಸ್ಕೊಂಡು ಹೊಡೆದ್ರು. ಯಾವಾಗ ಇವ್ರು ಹೊಡೆದ್ರು ಅದು ಅಲ್ಲಿಯ ಎಲ್ಲ ಪತ್ರಿಕೆ, ಪಾಕಿಸ್ತಾನದ ಪತ್ರಿಕೆ, ಅಲ್ಲಿರೋ ಪತ್ರಿಕೆ, ಎಲ್ಲ ಪತ್ರಿಕೆಗಳಿಗೆ ದೊಡ್ಡದಾಗಿ ಬಿಂಬಿಸಲಾಯಿತು. ಏನಂತ? ಮಾಸ್ಕ್ ವ್ಯಾಂಡಲೈಸ್ಡ್, ನೇಪಾಳ ಅಂಡ್ರೆಸ್ಟ್ ಅಂತ, ಶೂಟ್ ಆರ್ಡರ್ ಆನ್ ಮುಸ್ಲಿಂ ಯೂತ್, ಮುಸಲ್ಮಾನ ಯುವಕರ ಮೇಲೆ ಗುಂಡು ಹೊಡಿಲಿಕ್ಕೆ ಆದೇಶ ಅಂತ. ಮುಸಲ್ಮಾನ ಹುಡುಗರ ಮೇಲೆ ಗುಂಡು ಹೊಡಿಲಿಕ್ಕೆ ಆದೇಶ ಅಲ್ಲ, ಆದೇಶ ಮಾಡಿರೋದು ದಂಗೆಕೋರರ ಮೇಲೆ ಎನ್ಕೌಂಟರ್ ಮಾಡಿ ಅಂತ ಮಾಡಿರೋ ಆದೇಶ. ಯಾವಾಗ ಈ ರೀತಿ ಸುದ್ದಿಗಳು ಬರಲಿಕ್ಕೆ ಶುರುವಾದ ಮುಸಲ್ಮಾನ ಯುವಕರು, ಅಲ್ಲಿರುವಂಥ ಯುವಕರು ಏನು ಮಾಡಿದರು? ಗಲಾಟೆ ಮಾಡಲಿಕ್ಕೆ ಶುರು ಮಾಡಿ ಘೋಷಣೆಗಳನ್ನು ಕೂಡ್ಲಿಕ್ಕೆ ಶುರು ಮಾಡಿದರು. ಹಿಂದೂ ಭಗಾವ್, ನೇಪಾಳ ಬಚಾವ್, ಹಿಂದೂ ಭಗಾವ್. ಮೊದಲನೇದಾಗಿ ಇವರು ನೇಪಾಳದವರೇ ಅಲ್ಲ, ಇವರು ಅಲ್ಲಿಂದ ಇಲ್ಲಿಂದ ವಲಸೆ ಬಂದು ಅಲ್ಲಿ ಬಂದು ಆಕ್ರಮಿಸಿಕೊಂಡು ಕೂತಿರೋವಂಥವ್ರು. ಇವರು ನೇಪಾಳನ ಉಳಿಸ್ಲಿಕ್ಕೆ ಹೋಗ್ತಾರಂತೆ. ಯಾವ ರೀತಿಯ ನೇಪಾಳವನ್ನು ಉಳಿಸೋರು ಇವರು? ಒಂದು ದಿವಸ ನೇಪಾಳದ ಪಶುಪತಿನಾಥ್ ದೇವಸ್ಥಾನದ ಪಕ್ಕ ಮಸೀದಿ ಕಟ್ಕೊಳ್ಳೋರು, ನಾಳೆ ಅಲ್ಲಿ ಜಿಹಾದಿ ಮನಸ್ಥಿತಿಯಿಂದ ಕಂಡ ಕಡೆ ಆಜಾನ್ ಕೂಗಿಸೋದು, ಇಡೀ ಆ ಹಿಮಾಲಯ ತಪ್ಪಲೇನಿದೆ ಆ ತಪ್ಪಲಿನಲ್ಲಿ ಕೋಮು ದ್ವೇಷವನ್ನು ಹಬ್ಬಿಸ್ತಾ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸೋದು, ಶರಿಯಾ ಕಾನೂನನ್ನು ತರಲಿಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲ ಇವರ ಮೋಡಸ್ ಆಪರಂಡಿಯ ಭಾಗವಾಗಿರುತ್ತೆ. ಅದರ ಸ್ಯಾಂಪಲ್ ಆಗಿ ಇವ್ರು ಮಾಡಿರುವಂಥ ಟಿಕ್ಟಾಕ್ ವಿಡಿಯೋಗಳು. ಈಗ ಹೈದರ್ ಅನ್ಸಾರಿ, ಅಮಾನತ್ ಅನ್ಸಾರಿನ ಅಟ್ಟೈಸ್ಕೊಂಡು ಹೋಗಿ ಹುಡುಕ್ತಾ ಇದ್ದಾರೆ. ಒಬ್ಬ ಅದರಲ್ಲಿ ಸಿಗಾಕೊಂಡಿದ್ದಾನೆ. ಪ್ರಶ್ನೆ ಅದಲ್ಲ, ಪ್ರಶ್ನೆ ಉಳಿದ ಯುವಕರು ಇದ್ರ ಕುರಿತು ಅಲ್ಲಿಗೆ ನಡೀತಾ ಇರುವಂಥ ಗಲಾಟೆ ಮಾಡ್ತಾ ಇದ್ದಾರೆ. ಕಂಡ ಕಡೆ ಅಂಗಡಿಗಳ ಮೇಲೆ ದಾಳಿ ಮಾಡೋದು, ಆಮೇಲೆ ಕಂಡ ಕಡೆ ಅತ್ಯಾಚಾರ ಮಾಡೋದು, ನಿರಂತರವಾಗಿ ಈ ಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಅತ್ಯಂತ ಶಾಂತವಾಗಿದ್ದಂಥ ತಪ್ಪಲು ಪ್ರದೇಶ, ಬೆಟ್ಟ, ಹಿಮಾಲಯದಿಂದ ಆವೃತವಾದಂಥ ದಿವ್ಯವಾದ ಸನ್ನಿಧಿ ಅದು. ಆ ಸನ್ನಿಧಿಯಲ್ಲಿ ಒಂದಷ್ಟು ಜನ ಸೇರಿಕೊಂಡದಕ್ಕೆ ಯಾವ ಸ್ಥಿತಿ ಉಂಟಾಗಿದೆ ನೋಡಿ. ಪ್ರಶ್ನೆ ಅಷ್ಟೇ ಅಲ್ಲ, ಪ್ರಶ್ನೆ ಅಲ್ಲಿ ಟ್ರಿಬ್ಯೂನ್ ಅನ್ನುವಂಥ ಪತ್ರಿಕೆಯಲ್ಲಿ ಹಾಕಿರೋ ಸುದ್ದಿ. ಏನಂತ ಹಾಕಿದ್ದಾರೆ? ಮಾಸ್ಕ್ ವ್ಯಾಂಡಲೈಸ್ಡ್ ಇನ್ ಬೀರ್ಗಂಜ್, ನೇಪಾಳ ಅನ್ರೆಸ್ಟ್. ಯಾವ ರೀತಿಯ ಸಂದೇಶ ರವಾನೆ ಆಗತ್ತೆ ಇದರಿಂದ? ಇದರಿಂದ ಏನಪ್ಪ ಅಂತಂದರೆ, ಅಲ್ಲಿರುವಂಥ ಅಲ್ಪಸಂಖ್ಯಾತರ ಮಸೀದಿಯ ಮೇಲೆ ದಾಳಿ ಮಾಡಲಾಗಿದೆ, ಆದ್ದರಿಂದ ನೇಪಾಳ ಅಸ್ತವ್ಯಸ್ತಗೊಂಡಿದೆ. ಇನ್ನು ಗಲ್ಫ್ ನ್ಯೂಸ್ ಸುದ್ದಿ ಮಾಡಿದೆ, ಅದು ಹೇಳುತ್ತೆ ಮಾಸ್ಕ್ ವ್ಯಾಂಡಲೈಸ್ಡ್ ಅನ್ರೆಸ್ಟ್ ಇನ್ ನೇಪಾಳ ಅಂತ ಅದು ಸುದ್ದಿಯನ್ನು ಹಾಕಿದೆ. ಗಲ್ಫ್ನಲ್ಲಿರುವಂಥ ಅಲ್ಲಿಯ ಜನ ಆಲೋಚನೆ ಮಾಡ್ತಾರೆ, ಹಾಗಾದರೆ ಮುಸಲ್ಮಾನರ ಮೇಲೆ ಭಾಳ ದೊಡ್ಡದಾದಂಥ ದಾಳಿ ನಡೀತಾ ಇದೆ, ಅದನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ. ಅಂದರೆ ಇದು ಈ ರೀತಿಯದಾದಂಥ ಪ್ರೊಪಗ್ಯಾಂಡ ಮಾಡುವ ಮೂಲಕ ಮುಸಲ್ಮಾನರ ಮೇಲೆ ಅನಗತ್ಯವಾದಂಥ ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ ಅಂತ ಸುದ್ದಿಯನ್ನು ಮಾಡೋದು. ಆದರೆ ಮೂಲವಾಗಿ ಇವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಯಾರಿಗೂ ಅರ್ಥವೇ ಆಗೋದಿಲ್ಲ. ಯಾವ ಭಾರತದ ಜೊತೆ ರೋಟಿ ಬೇಟಿಕಾ ಸಂಬಂಧ ಅಂತ ಹೇಳೋರು. ಭಾರತ ಮತ್ತು ನೇಪಾಳದ ಸಂಬಂಧ ಹೇಗೆ ಅಂದರೆ ರೋಟಿ ಬೇಟಿಕಾ ಸಂಬಂಧ. ನಮ್ಮ ಮಗಳನ್ನು ಅಲ್ಲಿ ಕೊಟ್ಟು ಮದುವೆ ಮಾಡೋದು, ಅಲ್ಲಿ ಮಗಳನ್ನು ನಾವು ಕರ್ಕೊಳ್ಳೋದು, ನಮ್ಮ ಆಹಾರ ಅಲ್ಲಿಗೆ ಹೋಗೋದು. ಹಾಲು ಕೂಡ ಭಾರತದಿಂದ ನೇಪಾಳಕ್ಕೆ ಹೋಗ್ತಾ ಇದ್ದದ್ದು. ಅಂಥ ದೇಶವನ್ನು ಒಬ್ಬ ರಾಜೀವ್ ಗಾಂಧಿಯ ಪತ್ನಿ ವಿದೇಶದಿಂದ, ಇಟಲಿಯಿಂದ ಬಂದು ಈ ದೇಶದ ನಾಗರಿಕತೆಯನ್ನು ದಶಕಗಳ ಕಾಲ ತೆಗೆದುಕೊಳ್ಳಲಾರದೆ ತದನಂತರ ಒಮ್ಮೆ ಭೇಟಿಗಾಗಿ ಹೋದ ಸಂದರ್ಭದಲ್ಲಿ, ಆಫಿಷಿಯಲ್ ವಿಸಿಟ್ ಹೋದ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಬಿಡಲಿಲ್ಲ ಅಂಥೇಳಿ ಇವತ್ತು ಈ ಸ್ಥಿತಿಯನ್ನು ನೇಪಾಳದಲ್ಲಿ ನಾವು ಅನುಭವಿಸ್ಬೇಕಾಗಿದೆ. ಮುಸಲ್ಮಾನರಿಗೆ 56 ದೇಶ ಇದ್ದಾವೆ, ಬೌದ್ಧರಿಗೆ 10-12 ದೇಶ ಇದ್ದಾವೆ, ಕ್ರೈಸ್ತರಿಗೆ ಲೆಕ್ಕ ಇಲ್ಲದಷ್ಟು ದೇಶ ಇದ್ದಾವೆ, ಹಿಂದೂಗಳಿಗೆ ಒಂದೇ ಒಂದು ದೇಶ ಇದ್ದದ್ದು ನೇಪಾಳ. ಅದು ಕೂಡ ಈ ಸ್ಥಿತಿಗೆ ಬಂದಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.